ಅಯ್ಯಮ್ಮ ಇದು ಯಾಕಪ್ಪ ಇದು ಹೊಟ್ಟೆ ಇಷ್ಟೊಂದು ಐತೈತಿ ಇವತ್ತು. ಅಯ್ಯಮ್ಮ, ಅಯ್ಯೋ ತಡ್ಕೊಂಬಕ್ಕಾಗ್ತಿಲ್ವಲ್ಲಪ್ಪ. ಅಪ್ಪ, ಅಯ್ಯೋ ಎಲ್ಗೋದ್ಲ ನನ್ನ ಹೆಂಡ್ತಿ. ಅಯ್ಯೋ ಅಮ್ಮ, ಅಮ್ಮ. ಅಯ್ಯೋ ಇವ್ರಿಗೇನತ್ತಪ್ಪ ಹಿಂಗೆ ಮುಳುಗ್ತಾ ಇದ್ದಾರೆ? ಏನಾಯ್ತು ಯಪ್ಪಗೆ? ಏನತ್ತಪ್ಪ ಹಿಂಗೆ ಮುಳುಗ್ತೀಯ? ಯಾಕೆ ಏನಾಯ್ತು? ಅಮ್ಮ, ಅಯ್ಯೋ ಯಾಕೋ ಗೊತ್ತಿಲ್ಲ ಕಣೆ, ಅವಾಗಿಂದ ಒಂದೇ ಸಮಕ್ಕೆ ಹೊಟ್ಟೆ ಸಿಕ್ಕಾಪಟ್ಟೆ ನೋಯ್ತೈತಿ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಒಳ್ಳೆ ಬೀಳಂಗಾಗ್ತೈತಿ. ಏನಾಗ್ತೈತಿ ಅಂತಲೂ ಗೊತ್ತಾಗ್ತಿಲ್ಲ. ಅಯ್ಯೋ ಹೌದಾ, ಹೊಟ್ಟೆ ನೋವು ಜಾಸ್ತಿ ಆಗೈತಾ? ನಾನು ಅದಕ್ಕೆ ಹೇಳ್ತಿದ್ದೆ ಯಾಕೆ ಹೊಟ್ಟೆ ನೋಯ್ತೈತೆ ಅಂತ. ಒಂದು ವಾರದಿಂದ ಕೂಲಿಗೆ ಹೋಗ್ಬೇಡ ಕಣಪ್ಪ ಅಂತ ಹೇಳ್ದಂಗೆಲ್ಲನ ಕೂಲಿಗೆ ಹೋಗಿ ಬಂದಿದ್ಯಾ ನೋಡು. ಅಯ್ಯೋ ಯಾಕೋ ಒಂದು ವಾರದಿಂದನ ಸುಮಾರಾಗಿ ಹಿಂಗೆ ನೊಯ್ಯೋದು ಬಿಡತ್ಲಾಗ ಅದಿ ಅಂತ ನೋವು ಇನ್ನೇನು ಮಾಡುತ್ತೆ ಅಂತ ಕೂಕೊಂಡು ಇನ್ನೇನು ಮಾಡೋಣ ಅಂತೇಳಿ ಹೋಗಿದ್ದೆ. ಆದರೆ ಇವತ್ತು ಯಾಕನ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಉಂಡ ಮೇಲಂತೂ ಸಾಕಾದಂಗಾತು. ಅಯ್ಯಪ್ಪ ಇನ್ನೇನು ಮಾಡೋದು, ಅರ್ಧಕ್ಕೆ ಬಿಟ್ಟು ಬಂದರೆ ಕೂಲಿ ಹೋಗುತ್ತಲ್ಲ ಅಂಥೇಳಿ ಬೈಗಾಗ ತಕ ಮಾಡ್ಕೊಂಬಂದೆ. ಅಯ್ಯೋ ಮಂತಕ್ಕೆ ಬರೋ ಅಷ್ಟೊತ್ತಿಗೆ ಹಂಗೆ ನನಗಂತೂ ಪ್ರಾಣ ಹೋದಂಗಾತು ಕಣೆ. ಯಪ್ಪ ಹೋಗಿ ಜಲ್ದು ಆ ಪಂಡಿತ್ರನ್ನ ಕರ್ಕೊಂಬರೋಗೆ, ಅವರನ್ನು ನೋಡಿ ಅದು ಏನಾಗೈತೆ ಎಂಬುದು ಹೇಳ್ತಾರೆ. ಓಡೋಗಿ ಜಲ್ದು. ನಾನು ಹೇಳ್ತೀನಿ, ಚೆನ್ನಾಗಿಲ್ದಿದೆ ಹೋಗ್ಬೇಡ ಕಣಪ್ಪ ಕೂಲಿನ, ಸಾಕು ಗಂಜಿನ ಕುಡ್ಕೊಂಡಿರೋಣ ಅಂತಾನೆ. ನನ್ನ ಮಾತೆ ಕೇಳಲ್ಲ ನೀನು. ನೋಡು ಇವಾಗ ಅಯ್ಯೋ ಅಂತೀಯ. ಸರಿ ಇಲ್ಲೇ ಇರು, ಬತ್ತೀನಿ, ಹೋಗಿ ಜಲ್ದು ಕರ್ಕೊಂಡು. ಸರಿ ಆತು ಹೋಗಿ. ಇವಾಗ ಹೋಗಿ ಜಲ್ದು ಕರ್ಕೊಂಬರೋಗು. ನನ್ನ ಕೈಲಿ ಮಾತಾಡೋಕ್ಕೂ ಆಗ್ತಿಲ್ಲ. ಓಡೋಗಿ ಜಲ್ದು. ಅಯ್ಯೋ ದೇವ್ರಿ, ನನ್ನ ಗಂಡಿಗೆ ಏನಾಗೈತಪ್ಪ ದೇವ್ರಿ? ಬಡವ್ರಿಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ? ಹೆಂಗೋ ಕೂಲಿನೋ ನಾಲಿನೋ ಮಾಡ್ಕೊಂಡು ಗಂಜಿನಾದ್ರೂ ಕುಡ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಇದ್ವಿ. ಆದರೆ ಇಂಥ ಕಷ್ಟ ಬಂದರೆ ಹೆಂಗಪ್ಪ ತಡ್ಕೊಂಬೋದು ನಮ್ಮಂಥ ಬಡವರು? ದೇವ್ರಿ, ಕಷ್ಟನ ನಮ್ಗಂತ ಬಡವ್ರಿಗೆ ಕೊಡಬೇಡಪ್ಪ. ಬಡತನ ಕೊಟ್ರು ಕಷ್ಟ ಅಂತೂ ಕೊಡಬೇಡಪ್ಪ ದೇವ್ರಿ. ಅಯ್ಯೋ ಹಾಗಾಳೆ ನೋಡೆ ಕಾವೇರಿ, ನಿಮ್ಮ ತಾತಾರ ಮನೆ ಬಂತು ನೋಡು. ಅಳ್ತಾಳ ಹಂಗೇನು. ತಾತಾರ ಮಂತ ಕರ್ಕೊಂಡು ಹೋಗ್ರಿ ಅಂತಾನ. ಇವಳು ಹೊತ್ಕೊಂಡು ನಾನು ಬರ್ಬೇಕು ಇಲ್ಲಿಗ ನಾನು. ನಿಮ್ಮ ತಾತ ನೋಡಲ್ಲಿ ಹೊರಗೆ ಮನೆ ಕೇಳೈತಿ. ನೋಡಲ್ಲಿ ನಿಮ್ಮ ತಾತ ಮನೆ ಕೇಳೈತಿ. ಎದ್ದಾಳ್ಸು ನಿಮ್ಮ ತಾತನ. ತಾತ ನಾನು ಬಂದಿದ್ದೀನಿ, ಎದ್ದಾಳು ನಿನ್ನ ಮೊಮ್ಮಗಳು ಅಂತಾನ. ಎದ್ದಾಳ್ಸೆ ಕಾವೇರಿ. ನೋಡು ಇಲ್ಲೇ ಮನೆ ಕೇಳೈತಿ ನಿಮ್ಮ ತಾತ. ಒಳಕ್ ಹೋಗಿ ಮನೆ ಕೆಮ್ಮದ್ ಬಿಟ್ಟು. ತಾತ ತಾತ ತಾತ. ಕಾವೇರಿ, ನೀನೇ ನಮ್ಮ ಪುಟ್ಟಿ. ಯಾವಾಗ ಬಂದಮ್ಮ? ಪದ್ದು ನೀನು ಕರ್ಕೊಂಬಂದಿ ಇವಳನ್ನ? ಅಯ್ಯೋ ನನಗೆ ಸೆನಕ್ಕಿಲ್ಲ ಕಣಮ್ಮ. ಯಾಕೆ ಕರ್ಕೊಂಬರಕ್ಕೆ ಹೋದೆ ಇವಳನ್ನ? ಹೋಗು, ಅವ್ರ ಅಮ್ಮನ ಕರ್ಕೊಂಬರೋಗು. ನಿಮ್ಮ ಅಪ್ಪಗೆ ಸೆನಕ್ಕಿಲ್ಲ ಬರ್ಬೇಕಂತೆ ಅಂತಾನ. ಹೋಗಮ್ಮ ಪದ್ದು ಜಲ್ದು. ನನಗೆ ಯಾಕಣ ಹೊಟ್ಟೆ ಸಖತ್ತು ಹೊಟ್ಟೆ ನೋಯ್ತೈತಿ. ನಿಮ್ಮ ಅತ್ತೆ ಪಂಡಿತ್ರನ್ನ ಕರ್ಕೊಂಬರಕ್ಕೆ ಹೋಗ್ಯವಳೆ. ಹೋಗು ನನ್ನ ಮಗಳಿಗೆ ಮಲ್ಲಿಗೆ ಇವಳಗೆ ಹೋಗಿ. ಯಾಕಮ್ಮ ಏನಾಗಿತ್ತು ನಿನಗೆ? ಹೊಟ್ಟೆ ಹೋಯ್ತೈತಿ? ಎಳ್ನೀರು ಕುಡಿಬೇಕಾಗಿತ್ತು, ಚೆನ್ನಾಗಿ ಆಗ್ತಿದ್ದೆ ನೀನು. ನೆನ್ನೆ ದಿವಸ ನಮ್ಮ ಹೊಲ್ದಾಗೆ ನಮ್ಮ ಬುಸ್ದಾಗ ಕಿತ್ತಿದ್ದ ಯೋಸಂದ ಎಳ್ನೀರ ನಿನಗೆ ತರನೆ. ಎಳ್ನೀರು ಕುಡಿದ್ರೆ ಚೆನ್ನಾಗಿ ಆಗ್ತೀಯಾ? ಹೊಟ್ಟೆ ನೋವು ಎಲ್ಲ ಹೋಗ್ತೈತಿ. ನನಗೂ ಯಾವಾಗನ ಹೊಟ್ಟೆ ನೋವು ಬಂದರೆ ನಮ್ಮ ಅಪ್ಪಯ್ಯ ಎಳ್ನೀರು ಕಿತ್ಕೊಂಡ್ಬಂದು ಕೊಡುತ್ತೆ. ಎಳ್ನೀರು ಕುಡಿದಾಗ ಚೆನ್ನಾಗಿ ಆಗ್ತೀನಿ ನಾನು. ನೀನು ಎಳ್ನೀರು ಕುಡಿ. ಬೇಡ ಕಣಂಪದ್ದು, ಇದು ಎಳ್ನೀರು ಕುಡಿದ್ರೆ ವಾಸಿ ಆಗಂತ ಹೊಟ್ಟೆ ನೋವು ಅಲ್ಲ. ಯಾಕ ಒಂದು ವಾರದಿಂದ ಹಾಲೇನೆ ಸುಮಾರಾಗಿ ನೋಯ್ಯೋದು. ನಾನು ಬಿಡತ್ಲಾಗೆ ಇದಿನ್ನೇನು ಮಾಡುತ್ತೆ ಅಂತೇಳಿ ಕೂಲಿ ಹೋಗ್ತಿದ್ದೆ. ಏನು ಮಾಡೋದಮ್ಮ, ನಡಿಬೇಕಲ್ಲ ನಮಗೆ. ಕೂಲಿಗೆ ಹೋದ್ರೇನೆ ನಮಗೆ ಎದ್ದಾಗ ಬೈನಾಗ 3 ಹೊತ್ತು ನೋಂಬಕ್ಕೆ ಇರೋದು. ಅದಕ್ಕೆ ಹೋಗಿದ್ದಮ್ಮ. ಅದು ಯಾಕೆ ಹೊಟ್ಟೆ ನೋವು ಇವತ್ತು ಸ್ಯಾನೆ ಆಗಿಬಿಟ್ಟೈತಿ. ತಡ್ಕೊಂಬಕ್ಕೂ ಆಗ್ತಿಲ್ಲ, ಹಂಗೇನೆ ಸುಸ್ತಾದಂಗೆ ಆಗ್ತೈತಿ. ಏನಮ್ಮ ಪುಟ್ಟಿ? ಹೋಗಮ್ಮ, ನಿಮ್ಮ ಅಮ್ಮನ ಕರ್ಕೊಂಬರಗೆ ಹೋಗಿ. ತಾತಕ್ಕೆ ಚೆನ್ನಾಗಿಲ್ಲ ಬರ್ಬೇಕಂತಿ ಅಂತಾನ. ಓಡಗಮ್ಮ. ಬಾರೆ ಕಾವೇರಿ, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬರೋಣ ಬಾ. ಮಂತಕ್ಕೆ ಹೋಗಿ. ತಾತಕ್ಕೆ ಚೆನ್ನಾಗಿಲ್ಲ ಅಂತಾನ ಹೇಳ್ ಬಾ ನಿಮ್ಮ ಅಮ್ಮನ ತೆಗೆ. ನಿಮ್ಮ ತಾತಕ್ಕೆ ಚೆನ್ನಾಗಿಲ್ಲ ಕಣೆ, ಮ್ಯಾಕ್ ಕೂಕಬೇಡ. ಇಳಿ ಕೆಳಕ್ಕಿಳಿ. ಬಾರೆ ಕೆಳಕಿಳಿ ಬಾ. ನಿಮ್ಮ ತಾತ ಹೊಟ್ಟೆ ನೋಯ್ತೈತೆ ಅಂತಂದ್ರೆ ತಿರ್ಗಾ ಮ್ಯಾಕ್ ಹತ್ತುತ್ತಾಳೆ. ಬಾ ಕೆಳಕಿಳಿಸ್ತೀನಿ. ಮಾಮ, ನಿನಗೆ ಚೆನ್ನಾಗಿಲ್ಲ ಅಂದ್ರೂ ನೋಡು, ಅವಳು ನಿನ್ನ ಮ್ಯಾಕ್ ಮನೆ ಕೆಮ್ತಾ ಇದ್ದಾಳೆ ಕಾವೇರಿ. ಒಂದೇಟು ಅದು ಹೇಳ್ತೀನಿ. ಹೋಗ್ಲಿ ಬಿಡಂಪದ್ದು. ಅವಳಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳು ಚೆನ್ನಾಗಿಲ್ಲ ಅಂತಂದ್ರೆ? ಬಿಡು, ಮನೆ ಕೆಮ್ಲಿ. ಅವಳೇನು ಸ್ಯಾನೆ ಭಾರ ಇಲ್ಲ, ಏನೂ ಇಲ್ಲ. ಅಯ್ಯೋ ಮಾಮ, ತಿರ್ಗಾ ನಿನಗೆ ಸ್ಯಾನೆ ಹೊಟ್ಟೆ ನೋಯ್ತೈತೆ. ಇವಳೇನಾದ್ರೂ ನಿನ್ನ ಮ್ಯಾಕ್ ಮನೆ ಕೆಂಡ್ರೆ ಬಾರೆ ಕಾವೇರಿ, ಬಾರಪ್ಪ. ತಾತಕ್ಕೆ ಚೆನ್ನಾಗಿಲ್ಲ, ಮ್ಯಾಲ್ ಮನೆ ಕೆಬಾರ್ದು, ಹೊಟ್ಟೆ ನೋಯ್ತೈತಂತೆ ನಿಮ್ಮ ತಾತಗೆ. ಬರಲ್ಲ ಅಂತ ನೋಡ್ ಮಾಮ. ನೀನೇ ಒಂದೇಟ್ ಕೊಡು, ಹೇಳ್ತೀನಿ ಇವಳಿಗೆ. ನೋಡು
ಇನ್ನ ಹೋಗದ ಇನ್ನ ಹೊಟ್ಟೆ ಮ್ಯಾಗ ಕೂಕಂತಾಳಿ ಮತ್ತೇನು ಹೋಯ್ತೈತಿ ಅಂತಂದ್ರಿ. ಹೋಗ್ಲಿ ಬಿಡ್ಬೋದು, ಅವಳಿಗೆ ಗೊತ್ತಾಗಲ್ಲ. ಅವಳಿಗೆ ಏನು ಗೊತ್ತಾಗುತ್ತೆ ಹೇಳು? ಅವಳು ನಿನ್ನಂಗೆ ದೊಡ್ಡಳಾದ್ಮೇಲೆ ಅವಳಿಗೂ ಗೊತ್ತಾಗುತ್ತೆ ಚೆನ್ನಾಗಿಲ್ಲ ಅಂತಂದರೆ ಮ್ಯಾಕ್ ಕೂಕೊಂಡು ತುಳಿಬಾರ್ದು ಅಂತಾನೆ. ಏನು ಮಾಡೋದು, ಯಾವಾಗ ಬಂದ್ರು ಅವಳು ನನ್ನ ಮೇಲೆ ಮನೆ ಕೆಮ್ಮದು. ಅದಕ್ಕೇನೆ ಇವತ್ತು ನನ್ನ ಮ್ಯಾಕ್ ಮನೆ ಕೆಂಡವಳು. ಚೆನ್ನಾಗಿಲ್ಲ ಅಂತಂದರೆ ಅದಕ್ಕೆ ಏನು ಅರ್ಥ ಆಗುತ್ತೆ ಇವಳು ಎಳೆ ಕಂದಗೆ. ಹೋಗು, ಇವ್ರ ಅಮ್ಮನ ಕರ್ಕೊಬರು, ಇವಳು ಇಲ್ಲೇ ಮನೆ ಕೆಂಡಿರ್ತಾಳೆ. ಸರಿ ಆತು. ಅವಳು ನಮ್ಮ ಮ್ಯಾಲೆ ಕುಂಡಿಸ್ಕೆ ಬೇಡ ಮಾಮ, ಕೆಳಗೆ ಇಳಿಸು. ಕೆಳಗೆ ಆಟ ಆಡ್ತಾ ಇರ್ತಾಳೆ. ಕಾವೇರಿ ಕೆಳಗೆ ಇಳಿಯಪ್ಪ, ತಾತ ಚೆನ್ನಾಗಿಲ್ವಂತೆ. ಸರಿ ಹೋಗ್ಬೋದು, ನಾನು ಹೇಳಿ ಕೆಳಗೆ ಇಳಿಸ್ತೀನಿ, ನೀನು ಹೋಗು. ಇವ್ರ ಅಮ್ಮನ ಕರ್ಕೊಬರಗಮ್ಮ ಜಲ್ದಿ ಹೋಗಿ. ನೋಡ್ರಿ ಪಂಡಿತ್ರೆ, ನನ್ನ ಗಂಡ ಯಾಕೆ ಅವಾಗಿನ ಹೊಟ್ಟೆ ನೋವು ಅಂತೇಳಿ ಒಳ್ಳೊಳ್ಳೆ ಬೀಳ್ತೈತಿ. ಇವಳು ಬೇರೆ ಬಂದೇವಳೆ ಯಾವಾಗ್ಲನ. ಕಿಟಪ್ಪ ಯಾಕಪ್ಪ ಹೊಟ್ಟೆ ನೋವು ಸ್ಯಾನೆ ಆಗೈತಿ? ನಾನು ಔಷಧಿ ಕೊಟ್ಟಿದ್ನಲ್ಲ, ತಿಂದಿದ್ದ ಇಲ್ವೋ? ತಿಂದಿದ್ದೆ ಪಂಡಿತ್ರೆ, ಆದರೆ ತಿಂದಾಗ ಒಂದು ಈಟು ವಾಸಿ ಆಗೋದು. ಇವತ್ತು ಯಾಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟೈತಿ. ತಡ್ಕಮಕ್ಕಾಗ್ತಿಲ್ಲ, ಏನಾಗೈತೆ ಅಂತಲೂ ಗೊತ್ತಾಗ್ತಿಲ್ಲ. ನೋಡ್ರಿ ಪಂಡಿತ್ರೆ. ನಿಂಗಮ್ಮ ನಿನ್ನ ಮೊಮ್ಮಗಳೊಂದಿಟ್ಟ ಎತ್ಕೇಳಮ್ಮ, ನೋಡೋಣ ಅದಲ್ಲಿ ಹೊಟ್ಟೆ ಮುಟ್ಟಿ ನೋಡ್ತೀನಿ ಏನಾಗೈತಿ ಅಂತಾನೆ. ಹೊಟ್ಟೆಗೆ ಕೊಲ್ಲು ಆಗಿದ್ರೇನೆ ಹಿಂಗಾಗೋದು. ಬಾರಮ್ಮ ಬಾಯಿಲಿ, ತಾತಗೆ ಚೆನ್ನಾಗಿಲ್ಲ. ಪಂಡಿತರು ಬಂದವ್ರೆ ನೋಡ್ತಾರಂತೆ. ಬಾಯಿಲ್ಲ, ನಾನು ಎತ್ಕೊಂತೀನಿ ನಿನ್ನ. ಕಿಟಪ್ಪ ಹಂಗೆ ತಲೆ ಮನಿಕೆ ನೋಡೋಣ, ಹೊಟ್ಟೆ ಮುಟ್ಟಿ ನೋಡ್ತೀನಿ ಅದಲ್ಲಿ. ಇಲ್ಲಿ ನೋಯ್ತೈತೇನಪ್ಪ, ಇಲ್ಲಿ ನೋಯ್ತೈತೆ. ಪಂಡಿತ್ರೆ, ಅಲ್ಲೇ ನೀವು ಕೈ ಇಕ್ಕಿದ್ರಲ್ಲ, ಅಲ್ಲೇನೆ ಮುಟ್ಟಿದಂಗೆ ಸಖತ್ತು ಒಂಥರ ಏನೋ ಹಾಕಿ ಕೊರ್ದಂಗೆ ಆಗುತ್ತೆ. ಅಯ್ಯಪ್ಪ, ಸಖತ್ತು ನೋಯ್ತೈತೆ ಪಂಡಿತ್ರೆ. ಏನಾಗೈತೆ ಅಂತ ನೋಡ್ರಿ ಪಂಡಿತ್ರೆ. ಪಂಡಿತ್ರೆ ಏನಾಗೈತೆ ಸರಿಯಾಗಿ ನೋಡ್ರಿ. ಏನಾದ್ರೂ ಔಷಧಿ ಕೊಡ್ರಿ. ನಾಟಿ ಔಷಧಿ ಇದಕ್ಕೆಲ್ಲ ಆಗಲ್ ಕಣಮ್ಮ. ಮೂತ್ರಪಿಂಡದಾಗೆ ಏನನ್ನ ಕಲ್ಲು ಆಗ್ಯವೋ ಏನೋ, ಅದಕ್ಕೇನೆ ಹಿಂಗೆ ಹೊಟ್ಟೆ ನೋವು ಬರ್ತೈತಿ. ಇದು ನಾಟಿ ಔಷಧಕ್ಕೆ ವಾಸಿ ಆಗಂತ ಕಾಯಿಲೆ ಅಲ್ಲ. ಆಸ್ಪತ್ರೆಗೆ ಹೋಗ್ಬೇಕು. ಆಸ್ಪತ್ರೆಗೆ ಹೋದ್ರೆ ಗೊತ್ತಾಗುತ್ತೆ ಕಲ್ಲು ಆಗ್ಯವೇನೋ ಅಂತ ಹೇಳಿ. ಅದಕ್ಕೇನೆ ಹಿಂಗೆ ಹೊಟ್ಟೆ ನೋವು ಬರೋದು. ಆಸ್ಪತ್ರೆಗ? ಅಯ್ಯೋ ದೇವ್ರಿ, ಆಸ್ಪತ್ರೆಗೆ ಹೋಗಕ್ಕೆ ಎಷ್ಟು ದುಡ್ಡು ಬೇಕೋ ಏನೋ. ನಾವು ನೋಡಿದ್ರೆ ಬಡವರು ಕೂಲಿ ಮಾಡ್ಕೊಂಡು ತಿಂಬಾರು. ಆಸ್ಪತ್ರೆಗೆ ಎಲ್ಲಿಂದ ದುಡ್ಡು ತರೋದು? ಏನು ಮಾಡೋದು ಪಂಡಿತ್ರೆ? ಎಷ್ಟು ಖರ್ಚಾಗ್ಬೋದು? ಎಷ್ಟು ಖರ್ಚಾಗುತ್ತೋ ಏನೋ ಗೊತ್ತಿಲ್ಲ ಕಣಮ್ಮ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಅವರು ಎಲ್ಲ ನೋಡಿ ಹೇಳ್ತಾರೆ ಕಲ್ಲಾಗೈತಾ ಏನಾಗೈತೆ, ಆಪ್ರೇಷನ್ ಏನಾರ ಮಾಡಿಸ್ಬೇಕಾ ಹೆಂಗೆ ಅಂತ ಹೇಳಿ. ಆಪ್ರೇಷನ್ ಮಾಡಿಸೋದಾದ್ರೆ ಒಂದಿಷ್ಟು ಸ್ಯಾನೇನೆ ದುಡ್ಡು ಬೇಕಾಗುತ್ತೆ. ಆಪ್ರೇಷನ್ನ? ಅಯ್ಯೋ ಪಂಡಿತ್ರೆ, ನಾವು ನೋಡಿದರೆ ಅವತ್ತಿಗೆ ಗಂಜಿನಾದರೂ ಕುಡ್ಕೊಂಡು ಕೂಲಿ ಮಾಡ್ಕೊಂಡು ತಿಂತೀವಿ. ಆದರೆ ದುಡ್ಡು ಎಲ್ಲಿಂದ ಹೊಂದ್ಸೋದು? ಆಸ್ಪತ್ರೆಗೇನು ಇಷ್ಟು ಅಷ್ಟು ಬೇಕಾ? ಅಯ್ಯೋ, ಈಗ ಯಾರ್ದಾಗಾದ್ರೂ ಸಾಲ ಮಾಡಬೇಕು. ಸಾಲ ಮಾಡಿರಿ ಅದನ್ನು ತೀರ್ಸೋದು ಹೆಂಗೆ ಎಂಬ ಚಿಂತೆ. ಏನು ಮಾಡೋದು ಪಂಡಿತ್ರೆ? ನೋಡಿ ಹೆಂಗಾದ್ರೂ ಮಾಡಿ ನೀವೇ ವಾಸಿ ಮಾಡೋಕ್ಕೆ ನೋಡ್ರಿ ಪಂಡಿತ್ರೆ. ಯಾತನ ಔಷಧಿ ಕೊಟ್ಟು. ನೋಡಪ್ಪ ಕಿಟ್ಟಪ್ಪ, ನನ್ನ ಕೈಲಿ ಹಾಕೋದಕ್ಕೆ ನಾನು ಔಷಧಿ ಕೊಟ್ಟಿದ್ದೆ ಕೊಟ್ಟಿದ್ದೆ ತಾನೆ. ಒಂದು ವಾರದ ಹಿಂದೆಲೆಗೆ ಯಾಕೆ ಸಣ್ಣದಾಗ ಹೊಟ್ಟೆ ನೋಯ್ತಿ ಅಂದಲ್ಲ, ಅದಕ್ಕೆ ಔಷಧಿ ಕೊಟ್ಟಿದ್ದೆ ತಾನೆ. ತಿಂದಿದೆಯಲ್ವಾ? ಅದು ಕಮ್ಮಿ ಆಗಿಲ್ಲ ಅಂತಂದರೆ ಇವತ್ತು ಯಾಕೋ ಸ್ಯಾನೆ ಹೊಟ್ಟೆ ನೋಯ್ತೈತಿ ಅಂತ ಅಂತೀಯ ಅಂದರೆ ಇದೇನೋ ಕಲ್ಲು ಆಗಿರೋದೆ. ಇದು ನಾನು ನಾಟಿ ಔಷಧಿ ಕೊಟ್ಟು ವಾಸಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆಸ್ಪತ್ರೆಗೆ ಹೋಗ್ರಿ, ಆದಷ್ಟು ಬೇಗ ಹೋದರೆ ಒಳ್ಳೆಯದು. ಏನಾದ್ರೂ ಇನ್ನು ತಡ ಮಾಡಿದರೆ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅದಕ್ಕೇನೆ ಎಲ್ಲಾದರೂ ದುಡ್ಡ ಹೊಂದಿಸ್ಕೊಂಡು ಆಸ್ಪತ್ರೆಗೆ ಹೋಗಮ್ಮ ನಿಂಗಮ್ಮ ಕರ್ಕೊಂಡು. ಹೌದಾ? ಸರಿ ಪಂಡಿತ್ರೆ, ಈಗ ಸದ್ಯಕ್ಕೆ ಏನಾದರೂ ಒಂದಿಟ್ಟು ನೋವು ಕಮ್ಮಿ ಆಗಕ್ಕೆ ಏನಾದರೂ ಒಂದಿಷ್ಟು ಔಷಧಿನಾದ್ರೂ ತಂದ್ಕೊಡ್ರಿ. ನಾಳೆ ತಕನ ದುಡ್ಡ ಹೊಂದಿಸ್ಕೊಂಡು ನಾಳೆ ಹೋಗ್ತೀವಿ. ಏನು ಮಾಡೋದೋ ಏನೋ ದೇವ್ರೆ, ಬಡವ್ರಿಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ? ಸರಿ ಅಮ್ಮ, ಈಗ ಒಂದಿಟ್ಟು ನೋವು ಕಮ್ಮಿ ಆಗೋದಕ್ಕೆ ಔಷಧಿನ ತಂದು ಕೊಡ್ತೀನಿ. ಇಲ್ಲೇ ನೋಡ್ಕೊಂಡಿರು. ನಿನ್ನ ಗಂಡು ಒಂದಿಟ್ಟ ಯಾತನ ಕುಡಿಯೋಕೆ ಯಾತನ ಕೊಡು, ಮಜ್ಜಿಗೆನ ಏನಾನ ಬತ್ತೀನಿ ಔಷಧಿ ತಗೊಂಡು. ಸರಿ ಪಂಡಿತ್ರೆ, ಜಲ್ದಿ ಬರ್ರಿ. ಅಯ್ಯೋ ಏನತ್ತಪ್ಪ ನಿನಗೆ? ಅಲ್ಲ, ಈ ಕಾವೇರಿನ ಯಾರು ಕರ್ಕೊಂಬಂದ್ರು? ಪದ್ದು ಬಂದಿದ್ಲು. ಪದ್ದು ಇವಾಗಿನ ಕರ್ಕೊಂಬಂದ್ಲು. ಅದಕ್ಕೆ ನನಗೆ ಚೆನ್ನಾಗಿಲ್ಲ, ಹೋಗಿ ಮಲ್ಲಿಗೆ ಒಳಗಮ್ಮ ಅಂತ ಹೇಳ್ದೆ. ಇವಳನ್ನಿಲ್ಲೇ ಬಿಟ್ಟು ಓದ್ಲು. ಮಲ್ಲಿಗೆ ಹೇಳಿ ಕರ್ಕೊಂಬತ್ತೀನಿ ಅಂತ ಹೇಳಿ ಪದ್ದು. ಅಯ್ಯಮ್ಮ, ನನಗಂತೂ ತಡ್ಕೊಂಬಕ್ಕಾಗ್ತಿಲ್ಲ ಕಣೆ. ಅಯ್ಯೋ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಂಡಿರ್ರಿ. ಎಲ್ಲಾದರೂ ದುಡ್ಡು ಹೊಂದಿಸ್ಕೊಂಡು ನಾಳೆ ಹೋಗೋಣ ಆಸ್ಪತ್ರೆಗೆ ಇಬ್ರು. ಮಲ್ಲಿ ಬಂದ್ಮೇಲೆ ನೋಡೋಣ ಏನು ಹೇಳ್ತಾಳೆ ಅವಳು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.